आप देख रहे हैं 7 न्यूज। मैं आपके साथ मोहम्मद सलमान जुनैदी। ನಾನು ಈ ಒಂದು ಪಾಲಿಕೆ ವ್ಯಾಪ್ತಿ ವಿಸ್ತರಣೆಯನ್ನು ನಾನು ಖಂಡಿಸ್ತೀನಿ. ನಾನು ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಾಗಿ ಸರ್ಕಾರ ಆತುರವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ. ಯಾಕಂದ್ರೆ ತಮಗೆಲ್ಲ ಗೊತ್ತಿರಬಹುದು, ವಿಜಯಪುರ ಮಹಾನಗರ ಪಾಲಿಕೆ ಆದ ಕೂಡಲೇ ನಾವುಗಳು 2014ರಿಂದ 2019ರವರೆಗೆ ಬಹಳಷ್ಟು ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಲ್ಲಿ ಲೋನ್ ತಗೊಂಡಂತ ಯುಜಿಡಿ ವರ್ಕ್ ಇರಬಹುದು, ಅಥವಾ ನಗರೋತ್ಥಾನದಲ್ಲಿ ಕೇಂದ್ರ ಸರ್ಕಾರ ಪ್ರಸ್ತುತ ನಗರೋತ್ಥಾನದಲ್ಲಿ ಇರಬಹುದು, 15ನೇ ಹಣಕಾಸಿನ ಆಯೋಗದಲ್ಲಿ ಇರಬಹುದು, SFC ಫಂಡದಲ್ಲಿ ಇರಬಹುದು. ಅದೊಂದು ಸುವರ್ಣ ಯುಗ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. 2014ರಿಂದ 2019 ನಗರೋತ್ಥಾನದಲ್ಲಿ ಸುಮಾರು ಆ ಒಂದು ಸಂದರ್ಭದಲ್ಲಿ 260 ಕೋಟಿ ಕೇಂದ್ರ ಸರ್ಕಾರದ ಒಂದು ಪುರಸ್ಕೃತ ಯೋಜನೆಯಲ್ಲಿ, ಅದರಲ್ಲಿ 50 ಭಾಗ ಫೈನಾನ್ಷಿಯಲ್ ಕೇಂದ್ರ ಸರ್ಕಾರ ಸಪೋರ್ಟ್ ಇತ್ತು, 30 ಭಾಗ ಪಾಲಿಕೆ ಸಪೋರ್ಟ್, 20 ಭಾಗ ರಾಜ್ಯ ಸರ್ಕಾರದಿತ್ತು. ಹೀಗಾಗಿ ಕೇಂದ್ರ ಸರ್ಕಾರದ ಹಣಕಾಸಿನ ಯಾವುದೇ ತೊಂದರೆ ಇದ್ದಿದ್ದಿಲ್ಲ. ಹೀಗಾಗಿ ಬಹಳಷ್ಟು ವಿಜಯಪುರದಲ್ಲಿ ಏನು ಒಂದು 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 ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಇತ್ತು. ಜೊತೆಯಾಗಿ ಯುಜಿಡಿದು ಒಂದು ಮೇನ್ ಟ್ರಂಕ್ ಒಂದು ಯುಜಿಡಿ ಕೆನಲ್ ವರ್ಕ್ ಮಾಡಿದೆವು ನಾವು. ಅಲ್ಲಿ ಒಂದು ಇಂಡಿಯಾ ರೋಡ್ದಲ್ಲಿ FTP ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿದ್ದು ಉಂಟು ಆ ಒಂದು ಸ್ಕೀಮ್ದಲ್ಲಿ. ತದನಂತರ ಈ 24x7 ದಿನದ 24 ಗಂಟೆಗಳು ಪ್ರೆಷರೈಸ್ಡ್ ಡ್ರಿಂಕಿಂಗ್ ವಾಟರ್ ಸ್ಕೀಮು ಶುರುವಾಯಿತು. ಹೀಗಾಗಿ ಸುಮಾರು ಇಂಥ ಒಂದು ಸ್ಕೀಮ್ಗಳು ಮತ್ತು ಅಮೃತ ಯೋಜನೆಯಲ್ಲಿ ನಗರದ ವಿವಿಧ ಬಡಾವಣೆಗಳಲ್ಲಿ ನಾವು ಸುಮಾರು ಗ್ರೀನ್ ಪಾರ್ಕ್ ಅಂದ್ರೆ ಗಾರ್ಡನ್ಗಳು ಡೆವಲಪ್ ಮಾಡಿದ್ದು ಆ ಒಂದು ಸಮಯದಲ್ಲಿ. ಅದ್ರ ಜೊತೆಯಾಗಿ ಒಂದು ಕೆಟ್ಟದ ಒಂದು ಸ್ಟೆಪ್ ಆ ಟೈಮ್ದಲ್ಲಿ ನಮ್ಮ ಆಡಳಿತದಲ್ಲಿ ಸುಮಾರು 5 ವರ್ಷಗಳ ಆ ಸಮಯದಲ್ಲಿ ಕಾಂಗ್ರೆಸ್ ಆಡಳಿತವಿತ್ತು. ಪಾಲಿಕೆ ಮೇಯರ್ ಸತತವಾಗಿ ಕಾಂಗ್ರೆಸ್ ಆಡಳಿತವನ್ನೇ ಮಾಡಿದ್ರು. ಹೀಗಾಗಿ ಆ ಸಮಯದಲ್ಲಿ ಒಂದು ಕೆಟ್ಟ ನಿರ್ಧಾರ ತಗೊಂಡ್ರು. ಅದೇನಪ್ಪಾ ಅಂದ್ರೆ ಮಾಸ್ಟರ್ ಪ್ಲಾನ್. ವಿಜಯಪುರ ನಗರದಲ್ಲಿ 16 ರೋಡ್ಗಳನ್ನು ಮಾಸ್ಟರ್ ಪ್ಲಾನ್ ಮುಖಾಂತರ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಒಂದು ನಿರ್ಧಾರ ಮೊದಲೇ ತಗೊಂಡಿದ್ದಿತ್ತು. ಆ ಸಮಯದಲ್ಲಿ ಮಹಾನಗರ ಪಾಲಿಕೆಯ ಮೊದಲನೇ ಅವಧಿಯಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟರು. ಪ್ರಮುಖ ರಸ್ತೆ ಆದಂತ ಮಹಾತ್ಮ ಗಾಂಧಿ ರಸ್ತೆಯನ್ನು ಚಾಲನೆ ತಗೊಂಡ್ರು. ಮಹಾತ್ಮ ಗಾಂಧಿ ವೃತ್ತದಿಂದ ಈ ಕಡೆ ಬಸವೇಶ್ವರ ವೃತ್ತದವರೆಗೆ ಇರ್ಬೋದು, ಮಹಾತ್ಮ ಗಾಂಧಿ ವೃತ್ತದಿಂದ ಏನು ಒಂದು ಟಿಪ್ಪು ಶಿವಾಜಿ ವೃತ್ತದಲ್ಲಿ ಇರ್ಬೋದು, ಶಿವಾಜಿ ವೃತ್ತವರೆಗೂ ಪೂರ್ತಿ ಆಗ್ಲಿಲ್ಲ ಅದು. ಹೀಗಾಗಿ ಬಹಳಷ್ಟು ಕಡಿಮೆ ಒಂದು ಡಿಸ್ಟೆನ್ಸ್ ಮತ್ತು ಶ್ರೀ ಸಿದ್ದೇಶ್ವರ ರೋಡ್, SS ರೋಡ್ ವಿಜಯಪುರ, ಇವೆರಡೇ ರಸ್ತೆಗಳನ್ನು ಮಾಸ್ಟರ್ ಪ್ಲಾನ್ ದಲ್ಲಿ ಅಭಿವೃದ್ಧಿಗೆ ತಗೊಂಡ್ರು. ಪಾಲಿಕೆ ಆ ಟೈಮ್ದಲ್ಲಿ ಪಾಲಿಕೆ ಹತ್ತಿರ ಇದ್ದಂತ 30 ಕೋಟಿ ಅನುದಾನವನ್ನು ಆ ಡೆವಲಪ್ಮೆಂಟಿಗೆ ಉಪಯೋಗಿಸಿದ್ರು. ಆ ಅನುದಾನ ಯಾವುದೋ ಕವಡೆ ಕಾಸು ಕಿಮ್ಮತ್ತಾಗ್ಲಿಲ್ಲ. ಆವತ್ತಿನ ಸಮಯದಲ್ಲಿ ಸಾಕಷ್ಟು ಕೋರ್ಟ್ ವ್ಯಾಜ್ಯಗಳಾದವು. ಹೀಗಾಗಿ ಮಾಸ್ಟರ್ ಪ್ಲಾನ್ ಅರ್ಧಕ್ಕೆ ನಿಂತು ಹೋಗ್ಬಿಡ್ತು. ಸಾಕಷ್ಟು ವಿವಾದಗಳಾದ ಮಾಸ್ಟರ್ ಪ್ಲಾನ್ದಲ್ಲಿ ಏನು ಮನೆ ಕಳ್ಕೊಂಡವ್ರಿಗೆ ಏನು ಕಾಂಪೆನ್ಸೇಷನ್ದಲ್ಲಿ ಬಹಳಷ್ಟು ತಾರತಮ್ಯ ಇತ್ತು. ಹೀಗಾಗಿ ಆ ಮಾಸ್ಟರ್ ಪ್ಲಾನ್ದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಹಿತ ಸಾಕಷ್ಟು ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದ್ ಮೂಲಕ ಅದು ಯಾವುದೇ ಹಣಕಾಸಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಜಯಪುರದಲ್ಲಿ ಬಂದಾಗ ಅಂದ್ರೆ 2014ರಿಂದ 13ರಿಂದ 18ರವರೆಗೆ ಮುಖ್ಯಮಂತ್ರಿ ಆದ ಟೈಮ್ನಲ್ಲಿ ವಿಶೇಷ ಒಂದು ಅನುದಾನಕ್ಕೆ ಮಾಸ್ಟರ್ ಪ್ಲಾನ್ಗೆ ನಾವೆಲ್ಲರೂ ಆಗಿನ ಪಾಲಿಕೆ ಸದಸ್ಯರು ಮತ್ತು ಸ್ಥಳೀಯ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಎಲ್ಲರೂ ಕೂಡಿ ವಿನಂತಿ ಮಾಡಿಕೊಂಡ್ರು ಸಹಿತ ಯಾವುದೇ ಒಂದು ಅನುದಾನ ಕೊಡ್ಲಿಲ್ಲ. ಅದರ ನಂತರ 2019ಕ್ಕೆ ಪಾಲಿಕೆಯ ಒಂದು ಅವಧಿ ಮುಗಿದ ಕೂಡಲೇ ಆಡಳಿತಾಧಿಕಾರಿಗಳ ಅವಧಿ ಶುರುವಾಯಿತು. ಸುಮಾರು 3 ವರ್ಷಗಳ ಕಾಲ, 2-3 ವರ್ಷಗಳ ಕಾಲ. ಆವಾಗೂ ಸಹಿತ ಯಾವುದೋ ವಿಶೇಷ ಅನುದಾನ ಬರಲಿಲ್ಲ. ಹೀಗಾಗಿ ಪಾಲಿಕೆ ಚುನಾವಣೆ ನಡೆದು ತಮಗೆಲ್ಲ ಗೊತ್ತು, ಚುನಾವಣೆ ಮುಗಿತು. ಒಂದು ಬಹಳ ದಿನದ ನಂತರ ಮೇಯರ್ ಚುನಾವಣೆ ಇತ್ತು. ಮತ್ತೆ ಮೇಯರ್ ಒಂದು ಅವಧಿ ಮೇಯರ್ ಮುಗಿಸಿದ್ರು. 2ನೇ ಮೇಯರ್ ಚುನಾವಣೆಗೆ ಮತ್ತೆ ಕೋರ್ಟ್ ವ್ಯಾಜ್ಯಗಳು ಶುರುವಾದವು. ಹೀಗಾಗಿ ಪಾಲಿಕೆ ವ್ಯಾಪ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಗೊಂದಲದ ಗೂಡಾಗಿದ್ದು ತಮಗೆಲ್ಲ ಗೊತ್ತಿದ್ದಂತ ವಿಷಯ.
ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ಯಾವುದೇ ರೀತಿಯಲ್ಲಿ ಹಣಕಾಸಿನ ಒಂದು ಸಹಾಯ ರಾಜ್ಯ ಸರ್ಕಾರದಿಂದ ಬರ್ತಾ ಅಲ್ಲಿ ವಿಶೇಷ ನಿಧಿ ಸಹಿತ ಯಾವುದು ಬಂದಿಲ್ಲ. ಈಗ ಏನ್ SFC ಯಲ್ಲಿ ಏನ್ ಬರ್ತದೆ ಅದು ಇವತ್ತ ಏನು ಕಾರ್ಮಿಕರ ಒಂದು ವೇತನಕ್ಕೆ ಸಾಲುದಿಲ್ಲ. ಇನ್ನು 15ನೇ ಹಣಕಾಸಿನ ಆಯೋಗದಲ್ಲಿ ಏನು ಸಣ್ಣ ಪುಟ್ಟ ಏನು ಮೇಂಟೆನೆನ್ಸ್ಗೆ ಅದು ಸಾಕಾಗ್ತಿಲ್ಲ. ಅವೆಲ್ಲ ನೋಡಿರ್ಬೋದು. ವಿಜಯಪುರ ಮಹಾನಗರ ಪಾಲಿಕೆಗೆ 35 ವಾರ್ಡ್ಗಳಿದಾವ. ಏನು ಕೋಟೆಗೋಡಿಂದ ಆಚೆ ಏನು ಮೊದಲಿನ ಕೋಟೆಗಡೆ ಒಳಗಡೆಂದು ಸಿಟಿ ಸರ್ವೆದಲ್ಲಿ ಏನು ಕ್ಷೇತ್ರ ಇತ್ತು ಮೊದಲ ಕೋಟೆಗಡೆ ಒಳಗಡೆ ಅಲ್ಲಿ ಅಭಿವೃದ್ಧಿಗೆ ಮತ್ತು ಕೋಟೆವರೆಗಿನ ಆಚೆಗೆ ಸುಮಾರು ಕೋಟೆಗೋಡಿಂದ ಆಚೆಗೆ ಸುಮಾರು 10 ರಿಂದ 12 ವಾರ್ಡ್ಗಳು ಕವರ್ ಆಗ್ತವೆ ಇವತ್ತಿನ ಸಮಯದಲ್ಲಿ. ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಹಳ್ಳಿಯಲ್ಲಿ ಇರೋದು ಎಷ್ಟೋ ಬೇಕು, ಇವತ್ತದು ಬೇಡ ಹೋಗ್ಬಿಡ್ತಾರೆ. ಸುಮಾರು 4-4.5 ಲಕ್ಷ ಜನಸಂಖ್ಯೆ ಇದ್ರೆ ಕೋಟೆಗೋಡೆ ಆಚೆಗೆ ಸುಮಾರು ನನ್ನ ಅಂದಾಜ ಒಂದು 2 ಲಕ್ಷ ಜನಸಂಖ್ಯೆ ಇರ್ಬೋದು. ನಮ್ಗೆ ಗೊತ್ತಿರ್ಬೋದು ವಾರ್ಡ್ ನಂಬರ್ 16ರಲ್ಲಿ ಕಾಯಕನಗರ, ಯೋಗಾಪುರ ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಸಾಕಷ್ಟು ಹಳ್ಳಿಗಳು ಅದರ ಮುಂದೆ ಬಹಳ ಅಭಿವೃದ್ಧಿ ಕಂಡಿದಾವೆ. ಬಟ್ ಆ ಭಾಗದಲ್ಲಿ ತಾವೆಲ್ಲ ಹೋಗಿ ನೋಡಿದ್ರೆ ಯಾವುದೇ ರೀತಿಯಲ್ಲಿ ಇವತ್ತು ಅವ್ರ ಪರಿಸ್ಥಿತಿ ನರಕದ ಯಾತನದಲ್ಲಿ ಅವ್ರು ಬದುಕ್ತಾರೆ. ಇನ್ನು ನೀವು ಆಶ್ರಮ ಭಾಗದಲ್ಲಿ ಇರ್ಬೋದು. ಆಶ್ರಮ ಭಾಗದಲ್ಲಿ 2020 ನಂತರ ಇಲ್ಲಿವರೆಗೆ ಒಂದು ರೋಡು ಡಾಂಬರ್ ಕಂಡಿಲ್ಲ. ತದನಂತರ ಆ ಕಡೆ ಏನು ಬಾಗಲಕೋಟೆ ರಸ್ತೆಯಲ್ಲಿ ಇರ್ಬೋದು, ಅತನಿ ರಸ್ತೆಯಲ್ಲಿ ಇರ್ಬೋದು, ಇವೆಲ್ಲ ಸ್ವತಂತ್ರ ಹೋರಾಟ ಕಾಲನಿ ಎಲ್ಲ ಕಡೆ ಹೋಗಿ ನೋಡಿದ್ರ ಏನು ಇವತ್ತ ಡ್ರೈನೇಜ್ ಸಿಸ್ಟಮ್ ಇರ್ಬೋದು ಅಥವಾ ಡ್ರಿಂಕಿಂಗ್ ವಾಟರ್ ಸಪ್ಲೈ ಅಂದ್ರೆ ಬೇಸಿಕ್ ಎಮ್ಯುನಿಟೀಸು ಸಹಿತ ಒಂದು ತನ್ನ ಒಂದು ನಿವಾಸಿಗಳಿಗೆ ಕೊಡಲು ಅಸಹಾಯಕ ಸ್ಥಿತಿಯಲ್ಲಿ ಮಹಾನಗರ ಪಾಲಿಕೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಗೆಲ್ಲ ಗೊತ್ತಿರ್ಬೋದು, ರೀಸೆಂಟ್ ಆಗಿ ಮಳೆ ಆದ ಟೈಮ್ದಲ್ಲಿ ಸಿಟಿ ಹೊರಗಡೆ ರಸ್ತೆ, ಡ್ರಿಂಕಿಂಗ್ ವಾಟರು, ಡ್ರೈನೇಜು ಸಮಸ್ಯೆ ಇದ್ರ ಸಿಟಿ ಒಳಗಡೆ ಫ್ಲಡ್ ಸಮಸ್ಯೆ ಇದೆ. ತಮಗೆಲ್ಲ ಗೊತ್ತಿರ್ಬೋದು, ಈ ವರ್ಷ ಅತಿ ಹೆಚ್ಚಿನ ಮಳೆ ಸುಮಾರು 5 ತಿಂಗಳ ಏನು ಮೇದಿಂದ ಕಳೆದ ತಿಂಗಳವರೆಗೆ ಕಂಟಿನ್ಯೂಸ್ ಏನಿತ್ತು. ಎಸ್ಪೆಷಲಿ ಜುಲೈ ಆಗಸ್ಟ್ದಲ್ಲಿ ನಂತರ ನಗರದಲ್ಲಿ ಎಂದೂ ಕಾಣದಂತ ಫ್ಲಡ್ ಇತ್ತು. ಎವ್ರಿ ಇಯರ್ ಇದು ಫ್ಲಡ್ ಇದ್ದೇ ಇರ್ತದ. ಪಾಪ ಬಡವರ ಮನೆಯಲ್ಲಿ ನೀರು ಹೋಗ್ತಾವ, ಅವರಿಗೆ ಯಾವುದೇ ಒಂದು ಮಕ್ಕಳು ಶಾಲೆಗೆ ಹೋಗಲಕ್ಕಾಗೋದಿಲ್ಲ. ಇಂಥ ಒಂದು ಸಂದರ್ಭ ವಿಜಯಪುರದಲ್ಲಿ ಪದೇ ಆಗ್ತದ. ಇದಕ್ಕೆ ಇನ್ನೂವರೆಗೆ ಏನ್ ಕಾರಣಪ್ಪ ಅಂದ್ರೆ ಯಾವುದೇ ಒಂದು ಡ್ರೈನೇಜ್ ಸಿಸ್ಟಮ್, ಸ್ಟಾರ್ ವಾಟರ್ ಡ್ರೈನ್ ಅಂತ ಬರ್ತೇವೆ ನಾವು. ಸ್ಟಾರ್ ವಾಟರ್ ಡ್ರೈನ್ ಎಲ್ಲಿ ಮಾಡಿಲ್ಲ. ಮತ್ತು ಏನು ಸಿಟಿ ಕೋಟೆಗೋಡ ಸುತ್ತಮುತ್ತ ಏನು ಕಂದಕ ಇದೆ ಆ ಕಂದಕ ಇನ್ನೂ ತನಕ ಕ್ಲೀನ್ ಆಗಿಲ್ಲ. ಮತ್ತು ಏನು ಕೋಆರ್ಡಿನೇಷನ್ ಇರ್ಲಾರ್ದೆ ನಮ್ಗೆಲ್ಲ ಗೊತ್ತಿರ್ಬೋದು, PWD ಮತ್ತು ಮಹಾನಗರ ಪಾಲಿಕೆಗೆ ಏನು ಒಂದು ಕೋಆರ್ಡಿನೇಷನ್ ಮತ್ತು ಸಂಪರ್ಕ ಕೊರತೆ ಇರೋದ್ರಿಂದ ಅವರು ಅಲ್ಲಿ ಪರಿಸ್ಥಿತಿ ನೋಡ್ಲಾರ್ದೆ ಅವ್ರು ರೋಡ್ ಮಾಡಿ ಹೋಗ್ಬಿಡ್ತಾರ. ಅನಂತರ ಆ ರೋಡ್ ಅಲ್ಲಿ ಎಲ್ಲ ಸಮಸ್ಯೆಗಳು ಶುರುವಾಗ್ತವೆ. ಇಂಥ ಒಂದು ಸಮಸ್ಯೆಗಳು ಕೋಟೆಗಡೆ ಒಳಗಡೆ ಇದೆ. ಈ ಒಂದು ಸಮಸ್ಯೆಗೆ ಒಂದು ತಾತ್ವಿಕ ಒಂದು ಸೊಲ್ಯೂಷನ್, ಇದಕ್ಕೆ ಏನು ಒಂದು ಶಾಶ್ವತ ಪರಿಹಾರ, ಸಿಟಿ ಒಳಗಡೆ ಏನು ಫ್ಲಡ್ ಆಗ್ತದೆ ಇದಕ್ಕೆ ಇನ್ನೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಇದ್ರ ಜೊತೆ ಸಿಟಿ ಒಳಗಡೆ ಟ್ರಾಫಿಕ್ ಸಮಸ್ಯೆ ಇರ್ತಿರ್ಬೋದು, ಗೊತ್ತಿರ್ಬೋದು. ನಾವು ಮೊನ್ನೆ ಬಿಜಾಪುರದಲ್ಲಿ ಯಾವುದೇ ಒಂದು ಹಬ್ಬಗಳು, ಸಂಕ್ರಮಣ ಇರ್ಬೋದು, ಮಹಾನವಮಿ ಇರ್ಬೋದು, ಬಕ್ರೀದ್ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ದೀಪಾವಳಿ ಇರ್ಬೋದು, ಯಾವುದೇ ಒಂದು ಹಬ್ಬಗಳು ಬಂದ್ರ ಸುಮಾರು 1 ಕಿಲೋಮೀಟರ್ ವರೆಗೆ ಟ್ರಾಫಿಕ್. ಇಂಥ ಸಂದರ್ಭದಲ್ಲಿ ಮಹಿಳೆಯರು, ಮಕ್ಕಳು ಏನು ಸಿಟಿ ಕರ್ಕೊಂಡು ಬರೋದು ಕಷ್ಟ ಆಗಿದೆ. ಯಾಕಪ್ಪ ಅಂದ್ರ ತಮ್ಗೆಲ್ಲ ಗೊತ್ತಿರ್ಬೋದು, ಒಂದು ಪ್ರಾಪರ್ ಆಗಿ ಟ್ರಾಫಿಕ್ ಪ್ಲೇಸ್ ಅನ್ನೋದೇ ಇಲ್ಲ ವಿಜಯಪುರ ನಗರದಲ್ಲಿ. ಇಂಥ ಸಂದರ್ಭದಲ್ಲಿ ಸಿಟಿ ಮಧ್ಯದಲ್ಲಿ ಇರ್ತಕ್ಕಂಥ ಈ ಅತ್ಯಂತ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸಲಾರದೆ, ಏನು ಕೋಟೆಗೋಡೆ ಹೊರಗಡೆ ಇರ್ತಕ್ಕಂಥ ಏನು ಅಭಿವೃದ್ಧಿ ವಂಚಿತ ಬಡಾವಣೆಗಳ ಸಮಸ್ಯೆ ಬಗೆಹರಿಸಲಾರದೆ ಮತ್ತು ಸುಮಾರು 18-19 ಹಳ್ಳಿಯ ಹೆಸರುಗಳು ಸರ್ವೆ ನಂಬರು ಪಾಲಿಕೆ ವ್ಯಾಪ್ತಿಗೆ ನಾವು ತಗೊಳ್ತಾ ಇದ್ದೇವೆ ಅಂತ ಹೇಳಿ ಏನು ಈ ಒಂದು ನಕಾಶದಲ್ಲಿ ನಾನು ನೋಡಿದ್ದೀನಿ. ಇದ್ರ ಬಗ್ಗೆ ಏನು ಕ್ಲಾರಿಫೈ ಇಲ್ಲ. ಆ ಹಳ್ಳಿಗಳ ಹೆಸರು ಬರ್ದಾರ. ಈಗಾಗಲೇ ಅವು ಹಳ್ಳಿಗಳು ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇದಾವೆ. ಏನು ಆ ಹಳ್ಳಿ ಸಂಪೂರ್ಣ ಹಳ್ಳಿ ತಗೋತಾರೋ ಅಥವಾ ಆ ಹಳ್ಳಿಯಲ್ಲಿ ಬರ್ತಕ್ಕಂಥ ಆ ಸರ್ವೆ ನಂಬರ್ ಲ್ಯಾಂಡ್ಸ್ಗಳು ಪಾಲಿಕೆ ಒಳಗೆ ಬರ್ತಾವೋ ಇದ್ರ ಬಗ್ಗೆನೂ ಯಾವುದೂ ಕ್ಲಾರಿಫೈ ಇಲ್ಲ. ಯಾಕಪ್ಪ ಅಂದ್ರ ಇದೊಂದು ಅತ್ಯಂತ ಮಹತ್ವದ ವಿಚಾರ. ಈಗಾಗಲೇ ಒಂದು ಪಾಲಿಕೆ ಸಿಸ್ಟಮ್ದಲ್ಲಿ ಒಂದು ನಾಗರಿಕರ ಒಂದು ಸಮಿತಿ ಮಾಡ್ಬೇಕಂತಿದೆ.
ಆ ನಾಗರಿಕರ ಸಮಿತಿ ಇಲ್ಲಿವರೆಗೆ ಆಗಿಲ್ಲ. ಪಾಲಿಕೆಯಲ್ಲಿ ಯಾವುದೇ ಸ್ಥಾಯಿ ಸಮಿತಿನೂ ಇಲ್ಲಿವರೆಗೆ ಆಗಿಲ್ಲ. ನನ್ನ ಅಂದಾಜು ಪಾಲಿಕೆ ಮೇಯರ್ ಚುನಾವಣೆ ಮುಗಿದು 3-4 ತಿಂಗಳಾಗಿರ್ಬೋದು. ಇನ್ನೂ ಅಲ್ಲಿ ಸಮಿತಿ ಇಲ್ಲ, ಬಡಾವಣೆಗಳ ಸಮಿತಿ ಇಲ್ಲ. ಅಥವಾ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತೀರ್ಣ ಮಾಡಿಸ್ಬೇಕಂತ ಹೇಳಿ ಎಲ್ಲಿ ಸಾರ್ವಜನಿಕರ ಒಂದು ಅಭಿಪ್ರಾಯದ ಒಂದು ನೋಟಿಸು ಕೊಟ್ಟಿಲ್ಲ, ಯಾವುದೇ ಒಂದು ಪ್ರಕಟಣೆನೂ ಇಲ್ಲ. ಯಾವುದೇ ಸಂಘ ಸಂಸ್ಥೆಗಳದ್ದು ಸಹಿತ ಯಾವುದೇ ಒಂದು ಪಾಲಿಕೆಯಲ್ಲಿ ಇದರ ಬಗ್ಗೆ ಒಂದು ಸಭೆನೂ ಮಾಡಿಲ್ಲ. ಏಕಾಏಕಿ ಸರ್ಕಾರ ಒಂದು ಅಧಿಕಾರಿಗಳ ಮುಖಾಂತರ ಒಂದು ರಿಪೋರ್ಟ್ ತಗೊಂಡು ವಿಜಯಪುರ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಿಸಿದ್ದು ಇದು ಯಾತಕ್ಕ ಅಂತ ಹೇಳಿ ಪ್ರಶ್ನೆ ಇದೆ. ಯಾಕಪ್ಪ ಅಂದ್ರ ವಿಜಯಪುರ ಮಧ್ಯದಲ್ಲಿ ಸುಮಾರು 84 ವರ್ಲ್ಡ್ ಫೇಮಸ್ ಮಾನ್ಯುಮೆಂಟ್ ಇದ್ದಿದ್ದು ಒಂದು ನಗರವನ್ನು ಇವತ್ತು ಇತ್ತಿತ್ತಲಾಗಿ ಎಷ್ಟು ಫಾರ್ಮರ್ಸ್ ವಿಸಿಟ್ ಕಮ್ಮಿ ಆಗ್ತಾ ಇದೆ. ತಾವೆಲ್ಲ ಗೊತ್ತಿರ್ಬೋದು, ನಮ್ಮ ರಾಜಸ್ಥಾನದಲ್ಲಿ ನಾನು ಸ್ವತಃ ಒಂದು ರಾಣಿಕಾ ಬಹು ಅಂತ ಬರ್ತದೆ. ಅದರ ಮುಂದೆ ನಮ್ಮ ತಾಸ್ಬೋರ್ಡ್ ಎಷ್ಟೋ ಪಟ್ಟ ಪ್ರವಾಸಿ ತಾಣ ಇದೆ. ಬಟ್ ಆ ರಾಣಿಕಾ ಬಹುದಲ್ಲಿ ರಾಜಸ್ಥಾನ ಗುಜರಾತ್ ಗೌರ್ಮೆಂಟ್ ಎಷ್ಟೊಂದು ಪ್ರವಾಸವನ್ನು ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮ ಇಲಾಖೆಯಿಂದ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಬಿಜಾಪುರದಲ್ಲಿ 84 ವರ್ಲ್ಡ್ ಫೇಮಸ್ ಮಾನ್ಯುಮೆಂಟ್, ಬ್ಲ್ಯಾಕ್ ತಾಜ್ ಮಹಲ್ ಅಂತ ಇಬ್ರಾಹಿಂ ರೋಜಾ, ವರ್ಲ್ಡ್ ಫೇಮಸ್ ಗೋಲ್ ಗುಂಬಜು, ಬಾರಾಕಮಾನು, ಇಷ್ಟೆಲ್ಲ ಇವೆಲ್ಲ ಇದ್ರ ಸಹಿತ ಅದಕ್ಕೆ ಡೆವಲಪ್ ಮಾಡೋದು ಆ ಕಡೆ ಅದು ನೋಡ್ಲಾರ್ದೆ ಬರೇ ಈ ಉದ್ದೇಶ, ಈ ಪಾಲಿಕೆ ವ್ಯಾಪ್ತಿ ವಿಸ್ತರಣೆ ಮಾಡೋ ಉದ್ದೇಶ ನಮ್ಗೆಲ್ಲ ಗೊತ್ತಿರ್ಬೋದು. ಇದರಲ್ಲಿ ಮತ್ತೇನು ಇಲ್ಲ. ನಾನ್ ತಿಳ್ಕೊಂಡಂಗ ಈ ರಿಯಲ್ ಎಸ್ಟೇಟ್ ಡೆವಲಪ್ ಮಾಡ್ಲಕ್ ಮಾಡಿರ್ಬೋದು ಅಂತ ಹೇಳಿ ನನ್ನ ಭಾವನೆ. ಯಾಕಂದ್ರೆ ನಗರದಲ್ಲಿ ಒಂದು ಸಾಂವಿಧಾನಿಕ ಸಂಸ್ಥೆಗಳಿದಾವೆ. ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ, ಒಂದು ಮಹಾನಗರ ಪಾಲಿಕೆ. ನಗರಾಭಿವೃದ್ಧಿ ಪ್ರಾಧಿಕಾರ ಅಲ್ಲಿ ಏನಪ್ಪ ಅಂದ್ರೆ ಈ ಟೌನ್ ಪ್ಲಾನಿಂಗ್ ಕಂಪ್ಲೀಟ್ ಮಾಡ್ತಾ ಇರೋದು ನಗರಾಭಿವೃದ್ಧಿ ಪ್ರಾಧಿಕಾರ. ಈ ನಗರವನ್ನು ಪ್ರತಿ 10 ವರ್ಷಕ್ಕೊಮ್ಮ ಟೌನ್ ಪ್ಲಾನಿಂಗ್ ಇದು ಮಾಡಿಕೊಂಡು ಎಲ್ಲೆಲ್ಲಿ CDP ರೋಡ್ ಬಿಡಬೇಕು, ಬೌಂಡ್ರಿ ಫಿಕ್ಸ್ ಮಾಡಬೇಕು, ಕಾರ್ಪೊರೇಷನ್ ಜೊತೆ ಕೂತ್ಕೊಂಡು ಬೌಂಡ್ರಿ ಫಿಕ್ಸ್ ಮಾಡಬೇಕು. ಯಾವುದೇ ಹೊಸ ಬಡಾವಣೆ ಅಭಿವೃದ್ಧಿ ಮಾಡ್ಬೇಕಪ್ಪ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅರ್ಜಿ ಸಲ್ಲಿಸಿ ನಗರಾಭಿವೃದ್ಧಿ ಪಾಲಿಕೆಯಿಂದ ಒಂದು ನೀಲನಕ್ಷೆ ಪಡ್ಕೊಂಡ ಮೂಲಕ ಆ ಬಡಾವಣೆಯನ್ನು ಅಭಿವೃದ್ಧಿ ಪಡಿಸಬಹುದು. ತದನಂತರ ಅಭಿವೃದ್ಧಿವಾದ ಬಡಾವಣೆಯನ್ನು 2 ವರ್ಷದವರೆಗೆ ಅಭಿವೃದ್ಧಿ ಮಾಡತಕ್ಕಂತ ಆ ಲೇಔಟ್ ಓನರ್ ಇರ್ಬೋದು, ಒಂದು ಕಂಪ್ನಿ ಇರ್ಬೋದು, ಅದೊಂದು ಕಾರ್ಪೊರೇಷನ್ ಹಸ್ತಾಂತರಿಸ್ತದೆ. ಮುಂದೆ ಆ ಬಡಾವಣೆಯಲ್ಲಿ ಇರ್ತಕ್ಕಂಥ ಮನೆಗಳಿರ್ಬೋದು, ಸೈಟ್ಸ್ಗಳದ ಟ್ಯಾಕ್ಸ್ ಕಲೆಕ್ಷನ್ ಮೇಲೆ ತದನಂತರ ಕಾರ್ಪೊರೇಷನ್ ಅದನ್ನು ಕ್ರಮೇಣವಾಗಿ ಮೇಂಟೆನೆನ್ಸ್ ಅಂದ್ರೆ ನಿರ್ವಹಣೆ ಮಾಡ್ಕೋತ ಕಾರ್ಪೊರೇಷನ್ ಹೋಗುದು. ಇದು ಸರ್ಕಾರದ ಮಾರ್ಗದರ್ಶನ, ರೂಲು. ಆದ್ರೆ ನನಗೆ ಗೊತ್ತಿದ್ದ ಹಾಗೆ ವಿಜಯಪುರದಲ್ಲಿ ಮೊದಲಿನ ಪಾಲಿಕೆ ವ್ಯಾಪ್ತಿ ಎಲ್ಲಿಗಿದೆ ಅಂತ ಹೇಳಿ ಇಲ್ಲಿವರೆಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಸಾಕಷ್ಟು ಬಡಾವಣೆಗಳಿರ್ಬೋದು, ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನು ಮೀರಿ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಲೇಔಟ್ ಮಾಡಿ ಅನಧಿಕೃತ ಲೇಔಟ್ ಅಂತ ಕರಿಬೋದು. ಅವ್ರ ಪಾಲಿಕೆಯ ನಗರಾಭಿವೃದ್ಧಿಯಿಂದ ಅಪ್ರೂವಲ್ ಆಗಿರ್ಬೋದು, ಬಟ್ ಪಾಲಿಕೆ ವ್ಯಾಪ್ತಿ ಮೀರಿ ಯಾವುದೇ ಒಂದು ಲೇಔಟ್ ಅಪ್ರೂವಲ್ ಆಗಿತ್ತಪ್ಪ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರ ಅದು ಅನಧಿಕೃತನೇ. ಇಂಥ ಅನಧಿಕೃತ ಬಡಾವಣೆಯಲ್ಲಿ ಸಾಕಷ್ಟು ಅಧಿಕಾರಿಗಳ ಕೈವಾಡ ಮತ್ತು ಅನಧಿಕೃತ ಬಡಾವಣೆಗಳಾದ ಕೂಡಲೇ ಸಾಕಷ್ಟು ತಾವೆಲ್ಲ ನೋಡಿರ್ಬೋದು. ಯಾರೋ 100 ನಿವೇಶನಗಳಲ್ಲಿ 10 ಮನಿ ಕಟ್ತಾರೆ. ಅವರು ನಮಗೆ ಸೌಲಭ್ಯ ಕೊಡ್ತಾ ಇಲ್ಲ, ಪಾಲಿಕೆದಿಂದ ನಮ್ಗೆ ಯಾವುದೇ ರೀತಿಯಲ್ಲಿ ಸೌಲಭ್ಯ ಇಲ್ಲ, ವಿದ್ಯುತ್ ಇಲ್ಲ, ನೀರಿಲ್ಲ, ಡ್ರೈನೇಜ್ ಇಲ್ಲ, ಯಾರು ನಮ್ಗೆ ಕಸ ಹುಡಿಸ್ತಲ್ಲ. ಪಾಲಿಕೆದವರು ಯಾವುದೇ ಒಬ್ಬರು ಪ್ರಭಾವ ವ್ಯಕ್ತಿಗಳಿದ್ದಾರಪ್ಪ ಅಂದ್ರ ಆ ಸೌಲಭ್ಯಗಳನ್ನು ಪಾಲಿಕೆ ಅಧಿಕಾರಿಗಳ ಮೇಲೂ ಅವ್ರ ಮೇಲೆ ಇವ್ರ ಮೇಲೆ ಒತ್ತಡ ಆಗ್ತದೆ. ನಮ್ಗೆಲ್ಲ ಗೊತ್ತಿರ್ಬೋದು, ಸಾಕಷ್ಟು ನಮ್ಮ 35 ಸದಸ್ಯರು ಪಾಲಿಕೆ ಸದಸ್ಯರಿಗೆ ನನ್ನ ಕೋಟೆಗೋಡೆ ಹೊರಗಡೆ ಇರ್ತಕ್ಕಂಥ ಸದಸ್ಯರಿಗೆ ನನ್ನ ನನ್ನ ವಾರ್ಡಿನ ಸೀಮೆಯಲ್ಲಿ ಅಂದ್ರೆ ಅದ್ರ ವ್ಯಾಪ್ತಿ ಎಲ್ಲಿವರೆಗೆ ನಮಗೆ ಗೊತ್ತಿಲ್ಲ. ನಮ್ಗೆಲ್ಲ ಗೊತ್ತಿರ್ಬೋದು, ಬಹಳಷ್ಟು ಅಲ್ಲಿ ಪಾಲಿಕೆಗೆ ಬಂದ ಕೂಡಲೇ ಸರ್ವೆ ನಂಬರ್ ನೋಡಿ, ಈ ನಮ್ಮ ಬಡಾವಣೆಯ ಪಾಲಿಕೆ ಸದಸ್ಯರು ಇವರೇ ಅಂತೇಳಿ ಸಾಕಷ್ಟು ಸಲ ನಾವಿದ್ದ ಟೈಮ್ದಲ್ಲೇ ಗೊತ್ತು ಮಾಡ್ಕೊಂಡಿದ್ದೆ. ಯಾಕಪ್ಪ ಅಂದ್ರ ಪಾಲಿಕೆ ಸದಸ್ಯಗೂ ಅದು ಮಾಹಿತಿ ಇರಲಾರ್ದೆ ಪಾಲಿಕೆ ಅಧಿಕಾರಿಗಳಿಗೆ ತಮ್ಗೆಲ್ಲ ಗೊತ್ತಿರ್ಬೋದು. ಇವತ್ತಿನ ಸಂದರ್ಭದಲ್ಲಿ ವಿಜಯಪುರ ಪಾಲಿಕೆ ಅಧಿಕಾರಿಗಳ ಕೊರತೆಯನ್ನು ಬಹಳಷ್ಟು ಅನುಭವಿಸ್ತಾ ಇದೆ. ಇಂಜಿನಿಯರಿಂಗ್ ಸ್ಟಾಫ್ ಇರ್ಬೋದು, ಇವತ್ತು ಕಸ ಹುಡುಗ ಸ್ಟಾಫ್ ಇರ್ಬೋದು, ಅಥವಾ
ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಇರ್ಬೋದು, ಲೆಕ್ಕಪತ್ರ ಸ್ಟಾಫ್ ಇರ್ಬೋದು. ಓನ್ಲಿ 25% ಇವತ್ತು ಸ್ಟಾಫ್ ಇದೆ. ಈ ಒಂದು ಸ್ಟಾಫ್ದಿಂದ ಪಾಲಿಕೆಯಲ್ಲಿ ತೆರಿಗೆ ವ್ಯಾಪ್ತಿಯಲ್ಲಿ ಇರ್ಬೋದು, ಈ ಸ್ವತ್ತು ವ್ಯಾಪ್ತಿಯಲ್ಲಿ ಎಷ್ಟೊಂದು ತೊಂದರೆ ಆಗ್ತಾ ಇರ್ತದೆ ತಾವೆಲ್ಲ ದಿನನಿತ್ಯ ಗಮನಿಸ್ತಾ ಇದ್ದೀವಿ. ಇನ್ನು ಬಡಾವಣೆಗಳಲ್ಲಿ ಯಾವುದೇ ಒಬ್ಬ ಪಾಲಿಕೆಯ ಒಬ್ಬ ಸೆಕ್ಷನ್ ಆಫೀಸರ AW ಇರ್ಬೋದು ಅಥವಾ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವತ್ತಿಗೂ ಒಂದು ಬಡಾವಣೆಗೆ ಹೋಗ್ಲಂತ ಅಸಹಾಯಕ ಸ್ಥಿತಿಯಲ್ಲಿ ಅವ್ರದ್ದಿದೆ. ಯಾಕಂದ್ರೆ ಸ್ಟಾಫ್ ಇಲ್ಲ. ಅವ್ರ ಮೀಟಿಂಗ್ ಅಟೆಂಡ್ ಆಗೋದ್ರ ಜೊತೆಲಿ ಆಫೀಸ್ ವರ್ಕ್ ಮಾಡೋದ್ರೊಳಗಡೆ ಆ ದಿನ ಮುಗಿದು ಹೋಗ್ಬಿಡ್ತದೆ. ನೇರವಾಗಿ ಏನ್ ಹೇಳ್ಬೇಕು ಮೊದಲು ಯಾಕಂದ್ರೆ ಎಲ್ಲಾನು ಟಚ್ ಮಾಡಕತ್ತೀರಿ ನೀವು. ಅದು ದೊಡ್ಡದಾದ ಪುರಾಣ. ಎಸ್ ಸರ್, ನೀವು ಏನ್ ಹೇಳ್ಬೇಕು ಅಂದ್ರೆ ಕ್ಯಾಚ್ ಆಗಲ್ಲ. ಎಸ್ ಸರ್, ಎಸ್ ಸರ್, ಎಸ್ ಸರ್. ನೀವು ಫಸ್ಟ್ ಏನ್ ಹೇಳ್ಬೇಕು, ಈಗ ಆಯ್ತು ಸರ್, ಮುಗಿಲಿಲ್ಲ. ಏನ್ ಆಗಿದ್ದು ಏನ್ ಆಗ್ಬೇಕಾಗಿತ್ತು ಫಸ್ಟ್ ಅದನ್ನ ಹೇಳಿ. ಎಸ್ ಸರ್, ಇಂಥ ಒಂದು ಸಂದರ್ಭದಲ್ಲಿ ಪಾಲಿಕೆಗೆ ಹಣಕಾಸಿನ ತೊಂದರೆ ಇದೆ, ಪಾಲಿಕೆಗೆ ನೌಕರರ ಒಂದು ಕೊರತೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಿಸಿ ಮತ್ತೆ ಪಾಲಿಕೆಗೆ ಹೊರೆ ಮಾಡಿ ನಗರದಲ್ಲಿರ್ತಕ್ಕಂಥ ಒಂದು ಸಿಟಿಜನ್ಸ್ಗೆ ಏನು ಸಾರ್ವಜನಿಕರಿಗೆ ಒಂದು ಮೂಲಭೂತ ಸೌಕರ್ಯಗಳ ಒಂದು ಕೊಡಲಾರದಂಥ ಸ್ಥಿತಿ ಸರ್ಕಾರ ತಂದಿಡಬಾರ್ದಂತ ಹೇಳಿ ನನ್ನ ಒಂದು ವಿನಂತಿ. ಹೀಗಾಗಿ ಭೂಮಿಯ ಬೆಲೆ ಹೆಚ್ಚು ಮಾಡುವ ಉದ್ದೇಶ ಇಟ್ಟುಕೊಂಡು ಪಾಲಿಕೆ ವ್ಯಾಪ್ತಿ ವಿಸ್ತರಿಸಿ ನಗರ ನಿವಾಸಿಗಳ ಮೇಲೆ ಹೊರೆಯಾಗಿ ನಗರ ನಿವಾಸಿಗಳಿಗೆ ನರಕ ಯಾತನೆಯನ್ನು ಮಾಡ್ತಿರೋದು ಅತ್ಯಂತ ಹೇಯ ಕೃತ್ಯ, ಖಂಡನೀಯ. ಅದಕ್ಕೆ ನಾನು ಇವತ್ತಿಗೆ ಮಾನ್ಯ ಸಚಿವರಿಗೆ ನಾನು ಒತ್ತಾಯ ಮಾಡ್ತೀನಿ, ಇದರ ಬಗ್ಗೆ ತಾವೇ ಖುದ್ದು ಆದಷ್ಟು ಬೇಗ ನೀವು ಒಂದು ಸಾರ್ವಜನಿಕ ಸಭೆಯನ್ನು ಕರೆದು, ಅಧಿಕಾರಿಗಳ ಸಭೆಯನ್ನು ಕರೆದು ಇದರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಮಾಡಿ ಮತ್ತು ಸರ್ಕಾರದಿಂದ ಒಂದು ಹೆಚ್ಚಿನ ಅನುದಾನ ತಂದು ಇದನ್ನು ಅಭಿವೃದ್ಧಿಪಡಿಸಿ ವಿಜಯಪುರ ನಗರ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಕ್ಕಂಥ ನಗರ ಇರುವುದರಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಈ ನಗರನ ಅಭಿವೃದ್ಧಿಪಡಿಸಬೇಕು. ಇಲ್ಲವಾದಲ್ಲಿ ಇದೇ ರೀತಿ ತಾವು ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಿಸಿ ಅಭಿವೃದ್ಧಿ ವಂಚಿತ ಪಾಲಿಕೆಯನ್ನು ಮಾಡಿ ನಗರ ನಿವಾಸಿಗಳಿಗೆ ನರಕವನ್ನು ನರಕಕ್ಕೆ ದೂಡಬಾರ್ದಂತ ಹೇಳಿ ನಾನು ಉಸ್ತುವಾರಿ ಸಚಿವರಲ್ಲಿ ಅತ್ಯಂತ ಕಳಕಳಿ ವಿನಂತಿಯನ್ನು ತಮ್ಮ ಮೂಲಕ ಮಾಡಲು ಇಚ್ಛೆ ಪಡುತ್ತೇನೆ. ಪಾಲಿಕೆ ಅಧ್ಯಕ್ಷರು ನಿಮ್ಮವರೇ ಇದ್ದಾರೆ, ಅಧ್ಯಕ್ಷರ ಜೊತೆ ಏನಾದರೂ ಚರ್ಚೆ ಮಾಡಿದ್ದಾರೆ, ನಿಮ್ಮ ಪಕ್ಷದವರು ಇದ್ದಾರೆ ಸರ್? ಇದು ನಾನು ಪಾಲಿಕೆ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿಲ್ಲ. ಇವತ್ತು ನಾನು ಅವರ ಆಫೀಸ್ಗೆ ಹೋಗಿ ಮೇಯರ್ ಅವ್ರ ಜೊತೆ ಈ ಸಮಯ ಕೇಳಿ ಅವ್ರ ಆಫೀಸ್ಗೆ ಹೋಗಿ ಅವ್ರ ಆಫೀಸ್ಗೆ ಏನೇನು ಸರ್ಕಾರದಿಂದ ಗೈಡ್ಲೈನ್ ಬಂದೋದೋ ಕೇಳ್ಕೊಂಡು ಮತ್ತೆ ಅದ್ರ ಬಗ್ಗೆ ನಾನು ಸವಿಸ್ತರವಾಗಿ ಚರ್ಚೆ ಮಾಡ್ತೀನಿ ಸರ್. ಪ್ರೊಸೆಸ್ ಇದೆ ಸರ್. ಪಾಲಿಕೆ ವ್ಯಾಪ್ತಿ ಸಂಬಂಧಪಟ್ಟಂತ ವಾರ್ಡ್ ಮೆಂಬರ್ಗೆ ಮತ್ತು ಏನು ನಾನು ಇವಾಗ ಹೇಳಿದ್ನಲ್ಲ ನಗರ ವಾರ್ಡ್ ಸಮಿತಿಗಳಿಗೆ ತಂದು ಮತ್ತು ಸಾರ್ವಜನಿಕವಾಗಿ ನಿಮ್ಗೆ ಗೊತ್ತಿರ್ಬೋದು, ಪಾಲಿಕೆದಲ್ಲಿ ಒಂದು ಬಜೆಟ್ ಮಾಡೋ ಟೈಮ್ದಲ್ಲಿ ನಾವು ಬಜೆಟ್ಗಿಂತ ಪೂರ್ವಭಾವಿಯಾಗಿ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಒಂದು ಸಭೆ ಮಾಡಿರ್ತೀವಿ ಸರ್. ಯಾಕಂದ್ರೆ ಸ್ಥಳೀಯ ಸಂಸ್ಥೆಯಲ್ಲಿ ಅದೊಂದು ಪ್ರೊಸೆಸ್ಸೇ ಇದೆ ಸರ್. ಈ ಗ್ರಾಮ ಸಭೆ ಮಾಡಿದಾಗ ಇಲ್ಲ, ಇದು ಗೊತ್ತಿಲ್ಲ ನನಗೆ, ಅದೇ ನನಗೆ ಗೊತ್ತಿಲ್ಲ ಸರ್. ಈಗ ಈ ಗ್ರಾಮಗಳು ಬರೋದು ರೂರಲ್ ಡೆವಲಪ್ಮೆಂಟ್ ಬರ್ತಾವೆ, ಪಂಚಾಯತಿ ಎಲೆಕ್ಷನ್. ಇದು ಟೋಟಲಿ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ಇದು ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ಮತ್ತು ನಗರಾಭಿವೃದ್ಧಿ ಇಲಾಖೆ. ಸೊ ಆ ಸರ್ವೆ ನಂಬರ್ ಈಗ ಆ ಗ್ರಾಮಗಳನ್ನು ಬಿಟ್ಟು ಗ್ರಾಮದ ಹೊರತ ಏನು ಈ ಲ್ಯಾಂಡ್ಸ್ಗಳು ಏನಿರ್ತಾವಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ಸ್ಗಳಿದ್ದವಪ್ಪ ಅಂದ್ರೆ ನನ್ನ ಗ್ರಾಮ ಪಂಚಾಯತಿ ಕೊಡುವ ಅವಶ್ಯಕತೆ ಏನು. ಈಗ ಅದನ್ನು ಇನ್ನೂ ಕನ್ಫ್ಯೂಷನ್ದಲ್ಲಿದೆ. ಎಷ್ಟೋ ಗ್ರಾಮ ಪಂಚಾಯತಿಗಳು ಅವರಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರ್ತಿರ್ತದೆ. ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಕಟ್ಟಡಗಳಲ್ಲಿ ರೀಸೆಂಟ್ ಆಗಿ ರೂರಲ್ ಡೆವಲಪ್ಮೆಂಟ್ ಇಲಾಖೆನ ಒಂದು ಅಮೆಂಡ್ಮೆಂಟ್ ಮಾಡಿದೆ. ತನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಕಟ್ಟಡಗಳಿದ್ರೆ ಅವರೇ ಅದರ ತೆರಿಗೆಯನ್ನು ಕಟ್ಕೊಂಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವಂತಹ ಕಂದಾಯ ಗ್ರಾಮಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವು ಇಲ್ಲ. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂಥ ಆಲ್ಮೋಸ್ಟ್ ಸರ್ವೆ ನಮ್ಮ ಉದಾಹರಣೆ ಕೃಷಿ ಯೂನಿವರ್ಸಿಟಿ ಯಾವ ಮಹಾನಗರ ಪಾಲಿಕೆಗೂ ಇಲ್ಲ, ಗ್ರಾಮ ಪಂಚಾಯತಿಗೂ ಇಲ್ಲ ಅಂತ ಒಂದಿಷ್ಟು. ಆಮೇಲೆ ಕೆಲವೊಂದು ಹಾಸ್ಪಿಟಲ್ಗಳು ಅಂತ ಒಂದಿಷ್ಟನ್ನ ಮಾತ್ರ ಇವರು ಪಾಲಿಕೆ ಜೊತೆಯಾಗಿ ಸರ್ವೆ ನಂಬರ್ಸ್ ಹತ್ತಿರ್ತಾವ. ನಾವು ವಾರ್ಡ್ ಡಿಲಿಮಿಟೇಷನ್ ಮಾಡೋ ಟೈಮ್ದಲ್ಲಿ ಸರ್ವೆ ನಂಬರ್ ಹಾಕಿರ್ತಾರೆ. 374 ಮಹಾಲ್ ಬಗಾಯತ್ತು, ಈ ತರ. ಈ ನಾಳೆ ಇಟ್ನಾಳಿ ಹತ್ತಿರದಲ್ಲಿ ಕಂಡಿದ್ದಾರೆ. ಇಟ್ನಾಳಿ ಸರ್ವೆ ನಂಬರ್ ಇಂಥವು ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತವೆ.
ಸಿಸ್ಟಮ್ಸ್ ಎಷ್ಟು ಸರ್ ಇದ್ರ ಬಗ್ಗೆ ಇನ್ನೂ ನನಗೆ ಟೋಟಲ್ ಈ 18 ಹಳ್ಳಿಗಳದೊಂದು ಇದೆ. ಪಾಲಿಕೆ ಮಹಾನಗರ ಪಾಲಿಕೆಯಾಗಿ ಏನ್ ಸರ್ ಮುನ್ಸಿಪಲ್ ಆಕ್ಟ್ ನಾನು ಅವಾಗ ಹೇಳಿದ್ದೇನಪ್ಪಾ ಅಂದ್ರ ಏನು ಪಾಲಿಕೆ ವ್ಯಾಪ್ತಿ ವಿಸ್ತರಣೆ ಮಾಡೋ ಟೈಮ್ದಲ್ಲಿ ಸಂಪೂರ್ಣವಾಗಿ ನಾನು ಅದೇ ಹೇಳ್ದಂಗೆ ಅದ್ರ ಬಗ್ಗೆ ನೋಟಿಫಿಕೇಶನ್ ಆಗಿ ಪಾಲಿಕೆ ಸದಸ್ಯರಾಗಬೇಕು, ಸಾರ್ವಜನಿಕರ ಸಭೆ ಆದ್ಕೊಂಡ್ ಬಳಕ ಏನ್ ಸರ್ ಪಾಲಿಕೆಯಲ್ಲಿ ಏನು ಕ್ಯಾಬಿನೆಟ್ ಅಲ್ಲಿ ಏನು ಆದ್ಮೇಲೆ ಈ ಪೋಸ್ಟಿಂಗ್ ಆದ್ಮೇಲೆ ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಆದ್ಮೇಲೆ ಗೊತ್ತಾಗಿದೆ. ಎಸ್ ನನಗೆ ಗೊತ್ತಾಗಿದೆ. ಅದರಿಂದ ಯಾವ ಪ್ರಕ್ರಿಯೆಗಳೇ ನಡೆದಿಲ್ವಾ? ಅದ್ರ ಹಿಂದ್ಗಡೆ ಯಾವ್ದು ಪ್ರಕ್ರಿಯೆಗಳೇ ನಡೆದಿಲ್ಲ ಅಂತ ನಾನು ಭಾವಿಸ್ತೇನೆ. ಈಗ ನೀವು ಹೇಳ್ದಂಗೆ ಗ್ರಾಮ ಸಭೆ ಆಗ್ಬೇಕು, ವಾರ್ಡ್ ಸಭೆ ಆಗ್ಬೇಕು, ಸಾಮಾನ್ಯ ಸಭೆ ಚರ್ಚೆ ಆಗ್ಬೇಕು, ಆ ನಂತರ ಟರಾವಾಗಿ ಪ್ರಪೋಸಲ್ ಹೋಗೋದು ಒಂದು ವ್ಯವಸ್ಥೆ. ಎಸ್ ಸರ್, ನೀವು ಹೇಳೋ ಪ್ರಕಾರ ಇವು ಯಾವ ಆಗಿಲ್ಲ. ಮತ್ತೆ ಇದರಲ್ಲಿ ಒಂದೇನಾಗಿದೆ ತಪ್ಪು ನಾನು ಹೇಳೋ ಪ್ರಕಾರ, ಈಗಾಗಲೇ ಇದೇನು ಪಾಲಿಕೆ ವ್ಯಾಪ್ತಿ ಏನು ಮೊದಲಿತ್ತಲ್ಲ, ಫಾರ್ ಎಕ್ಸಾಂಪಲ್ ಈಗ ಸಾಯಿ ಪಾರ್ಕ್ ಲಾಸ್ಟ್ ಇತ್ತು ಪಾಲಿಕೆ ವ್ಯಾಪ್ತಿ, ನಮ್ಮ ಭಾಗದಲ್ಲಿ ಬರಟಗಿ ಭಾಗವು ಲಾಸ್ಟ್ ಇತ್ತು. ಈಗ ಅದ್ರ ಮೀರಿನ ಸಹಿತ BDA ಲೇಔಟ್ ಅಪ್ರೂವಲ್ ಮಾಡಿಬಿಟ್ಟಿತ್ತು ಸರ್. ಅದು ಬೇಕಾನೂನು. ಪಾಲಿಕೆ ವ್ಯಾಪ್ತಿಯಲ್ಲಿ ಲ್ಯಾಂಡ್ಸ್ಗಳು ನಿಮ್ಗೆ ಅವೈಲಬಿಲಿಟಿ ಇದ್ರೆ ನೀವು ಭೂ ಪರಿವರ್ತನೆ ಮಾಡ್ಕೋಬಹುದು ಸರ್ಕಾರ ಕಾನೂನದೊಳಗಡೆ. ಅದು ಮೀರಿದ್ದು ಸಹಿತ ಮಾಡಿಬಿಟ್ಟಾರ. ಸೊ ಆ ಒಂದು ಬಡಾವಣೆಗಳನ್ನು ಈ ಪಾಲಿಕೆ ವ್ಯಾಪ್ತಿ ಒಳಗೆ ಹಾಕಿದ್ರೆ ಅವು ಲೀಗಲ್ ಆದಂಗೆ ಆಕ್ಚುಲಿ. ಮತ್ತು ಪಾಲಿಕೆಯಿಂದ ಅಲ್ಲಿ ದುಡ್ಡು ಖರ್ಚು ಮಾಡಕ್ಕೆ ಒಂದು ಕಾನೂನಾತ್ಮಕ ಒಂದು ಅವಕಾಶಗಳು ಸಿಗ್ತಾವ. ಅದಕ್ಕೆ ಮಾಡಿರ್ಬೋದು ನಾನು ಹೇಳ್ತಾ ಇರೋದೇ. ಎಸ್, ಮತ್ತು ಅದಕ್ಕೊಂದು ಅಧಿಕೃತ ಮುದ್ರೆ ಒತ್ತದಂಗ ಆಗ್ತದ. ಅಲ್ಲಿ ಲ್ಯಾಂಡ್ ಕಾಸ್ಟ್ ಹೆಚ್ಚಾಗ್ಬಿಡ್ತಾವ, ಅಲ್ಲಿ ಸೈಟ್ ವ್ಯಾಲ್ಯೂ ಹೆಚ್ಚಾಗ್ಬಿಡ್ತದ. ಸರ್ ಆಮೇಲೆ ಇನ್ನೊಂದು ರಿಂಗ್ ರೋಡ್ ಆಗಿದೆ ಅಂತ ಇದು ಇದೆ ಅಲ್ಲ, ರಿಂಗ್ ರೋಡ್ ಇದೆ ಏನ್ ಸರ್, ರಿಂಗ್ ರೋಡ್ ಇದೆ. ಈಗ ಆಗಿದ್ದು ಹೇಳ್ತೀನಿ ನೋಡಿ ಸರ್ ನಿಮ್ಗೆ. ಪ್ರಾಪರ್ಟಿ ಬಗ್ಗೆ ನಾವ್ ಹೆಂಗ್ ಹೇಳಕ್ ಆಗ್ತದೆ ಸರ್? ಈಗ ನಾನು ಇದು 5 ಕಾಪಿ ತಂದಿದ್ದೀನಿ ಸರ್, ತಗೊಳ್ರಿ. ನಾನ್ ನಿಮ್ಗೆ ಓದ್ ಹೇಳ್ತೀನಿ ಸರ್. ಈಗ ಸರ್ ಒಂದೇದು ಅರಕೇರಿ ಗ್ರಾಮ, ಅರಕೇರಿ, ಜಾಲಗೇರಿ, ಇಟಂಗಿಯಾಳು, ಲೋಗಾವು, ತಂದರಗಿ, ರತ್ನಾಪುರ, ತೊರವಿ, ವಿಜಯಪುರ ರೂರಲ್ಲು, ಹಿಟ್ಟಿನಹಳ್ಳಿ, ಕಟ್ನಳ್ಳಿ, ಹುಕುಂನಾಳು, ಮದಮಾವಿ, ಐನಾಪುರು, ಅಲಿಯಾಬಾದು, ಶಿವಗಿರಿ, ಈ ಒಂದು ಹಳ್ಳಿಗಳ ಸರ್ವೆ ನಂಬರ್ ಬರ್ತಕ್ಕಂಥ ಭೂಮಿಗಳು. ಹಳ್ಳಿಗಳಲ್ಲ, ನಾನು ನಿಮಗೆ ಸ್ಪಷ್ಟಪಡಿಸಿದೆ. ಈ ಹಳ್ಳಿಗಳು ಈಗಾಗಲೇ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಳ್ಳಿ. ಆ ಹಳ್ಳಿ ಒಂದು ವ್ಯಾಪ್ತಿ ಪಂಚಾಯತಿಯಲ್ಲಿ ಇರ್ತದೆ. ಆ ಹಳ್ಳಿಗೆ ಸಂಬಂಧಪಟ್ಟಿದ ಆ ಗ್ರಾಮ ಸರ್ವೆ ಕಂದಾಯ ಭೂಮಿಗಳು, ಆ ಕಂದಾಯ ಭೂಮಿಗಳನ್ನು ಇವರು ವಶಪಡಿಸ್ಕೊಳ್ತಾರೋ ಅಥವಾ ಏನು ಹಳ್ಳಿ ಆ ಗ್ರಾಮನೇ ವಶಪಡಿಸ್ಕೊಳ್ತಾರೆ. ನೀವು ಇದನ್ನೆಲ್ಲ ಡೀಟೇಲ್ ನೀವು ಹಾಕಿದ್ದೀನಿ ಸರ್, ಕರಿಬೇಕಾಗಿತ್ತಲ್ಲ. ಏನ್ ಸರ್? ನಾನೇ ಒಂದು ಟೈಮ್ದಲ್ಲಿ ನನ್ನ ಡಿಲಿಮಿಟೇಷನ್ ಟೈಮ್ದಲ್ಲೇ ನನಗೊಂದು ನೋಟಿಸ್ ಕೊಟ್ಟಿದ್ರು. ಅವಾಗ ಪಾಲಿಕೆ ಆಯುಕ್ತರು ಡಿಲಿಮಿಟೇಷನ್ ಮಾಡೋ ಟೈಮ್ದಲ್ಲಿ ನಮ್ಗೆ ನೋಟಿಸ್ ಬಂದಿತ್ತು, ಪ್ರತಿ ವಾರ್ಡ್ ಮೆಂಬರ್ಗೆ ಒಂದೊಂದು ನೋಟಿಸ್. ನಿಮ್ಮ ವಾರ್ಡ್ ಅನ್ನು ನಾವು ಪುನರ್ ವಿಂಗಡಣೆ ಮಾಡಲು ಬಯಸಿದ್ದೇವೆ. ಹೀಗಾಗಿ ಇಂತಿಂತ ಸರ್ವೆ ನಂಬರ್ಗಳನ್ನು ಹೆಚ್ಚಿಗೆ ನಿಮ್ಮ ವಿಸ್ತರಿಸಲಿಕ್ಕ ಒಂದು ನಾವು ಪಾಲಿಕೆದವರು ಒಂದು ಇದು ಮಾಡಿದೆವು. ಸೊ ಇದ್ರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ನನಗಂದಿದ್ರು. ನನಗೆ ಅವಾಗ ಆ ಬರಟಿಗೆ ತಾಂಡಾನು ಇನ್ಕ್ಲೂಡ್ ಇತ್ತು. ನಾನು ಆ ಟೈಮ್ದಲ್ಲಿ ತಾಂಡಕ್ಕೆ ಹೋದೆ. ನಾನು ಬರಟಿಗೆ ತಾಂಡಕ್ಕೆ ಹೋಗಿ ಬರಟಿಗೆಲ್ಲಿ ಕೇಳಿದೆ, ನೀವು ಪಾಲಿಕೆ ವ್ಯಾಪ್ತಿ ಒಳಗೆ ಬರಕ ನಿಮ್ಗೆ ಇಷ್ಟ ಆಗೋ ಅಥವಾ ನೀವು ಇಲ್ಲೇ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಅಥವಾ ನೀವು ತಾಂಡ ವ್ಯಾಪ್ತಿ. ಸರ್ ನಮ್ಗೆ ಈಗ ನಾವು ಪಾಲಿಕೆ ವ್ಯಾಪ್ತಿಯಲ್ಲಿ ಬೇಡ, ಈಗ ನಾವು ನೋಡ್ತಾ ಇದ್ದೇವೆ ಪಾಲಿಕೆದಲ್ಲಿ ಅದ್ರ ಸಹಿತ ಬಿಜಾಪುರದಲ್ಲಿ ಬಂದು ನೋಡ್ತಾ ಇದ್ದೇವೆ, ಅಭಿವೃದ್ಧಿನೇ ಇಲ್ಲ, ನಮ್ಗೆ ಒಳ್ಳೆ ಈಗ CC ರಸ್ತೆಗಳಾಗ್ತದವ. ಮತ್ತು ಗ್ರಾಮೀಣ ಭಾಗದ ಮಂದಿಗೆ ಏನಿರ್ತದ, ಸಿಟಿ ವ್ಯಾಪ್ತಿಯಲ್ಲಿ ಹೋದೆವು ಅಂದ್ರೆ ನಮ್ಗೆ ಟ್ಯಾಕ್ಸ್ ಹೆಚ್ಚಿಗೆ ಕಟ್ಟಬೇಕಾಗ್ತದೆ, ಭಾವನೆಗಳು ಹೆಚ್ಚಿರ್ತಾವೆ. ನಾವು ಟ್ಯಾಕ್ಸ್ ಕಟ್ಟೋದಾಗ್ತದೆ ಸರ್, ನಮ್ಗೆ ಬೇಡ ಅಂತ ಹೇಳ್ತಾರೆ. ಟ್ಯಾಕ್ಸ್ ಅಷ್ಟೇ ಆಗುದಿಲ್ಲ, ಒಂದು ಪಾಯಿಂಟ್ ಹೇಳಿದ್ರೆ 2 ಪಾಯಿಂಟ್ ಹೇಳಿದ್ರಲ್ಲ, ಟ್ಯಾಕ್ಸ್ ಅಷ್ಟೇ ಆಗುದಿಲ್ಲ, ಜಮೀನು ಬೆಲೆನೂ ಹೆಚ್ಚಾಗ್ತೈತೆ ಅಲ್ಲಿ, ಕಮರ್ಷಿಯಲ್ ರೇಟು ಹೆಚ್ಚಾಗ್ತೈತೆ ಸರ್. ಅವ್ರು 10 ರೂಪಾಯಿ ಕಟ್ಟಿದ್ರೆ ಅದಕ್ಕೆ ವ್ಯಾಲ್ಯೂ ಬರ್ತೈತಲ್ಲ ಸರ್ ನಿಮ್ಗೆ ಒಂದು ಹೇಳ್ತೀನಿ ಸರ್, ವ್ಯಾಲ್ಯೂ ನಿಮ್ಗೆ ಒಂದು ಹೇಳ್ತಾ ಇದ್ದೀನಿ, ನಿಮ್ಗೆ ಒಂದು ಹೇಳ್ತೀನಿ ಸರ್, ನಂದು ಹೇಳ್ತೀನಿ. ನನ್ನ ಲ್ಯಾಂಡ್ ನಂದಿಷ್ಟು ವ್ಯಾಲ್ಯೂ ಇದೆ. ನಾನು ಸರ್ ಯಾವುದೇ ಒಂದು ವಸ್ತು ಅದು
ಬರೀ ವ್ಯಾಲ್ಯೂ ಹೆಚ್ಚಾಯ್ತಂತ ವ್ಯಾಲ್ಯೂ ಹೆಚ್ಚು ಏನ್ ಸಾಲ ಮಾಡ್ಲಿಕ್ಕೆ ವ್ಯಾಲ್ಯೂ ಲ್ಯಾಂಡ್ ವ್ಯಾಲ್ಯೂ ಹೆಚ್ಚು ಮಾಡ್ತಾರೆ ನಗರಗಳ ಅಲ್ಲಲ್ಲ ನಗರಗಳ ಅನಿವಾರ್ಯ ಸರ್, ಅದು ನಗರಗಳು ಆಗುದು ಅನಿವಾರ್ಯ. ಅದು ಯಾರು ಹೇಳಿದ್ರೆ ಬೇಡ ಅನ್ನಕ್ಕಾಗ್ತದೆ ಸರ್. ಈಗ ಗ್ರೇಟರ್ ಬೆಂಗಳೂರು ಶುರು ಆಯ್ತು, ರಾಮನಗರ ಜಿಲ್ಲೆ ತಂದು ಬೆಂಗಳೂರಲ್ಲಿ ಸೇರಿಸುವುದು. ಈಗ ಉದ್ದೇಶ ಏನಂತ ಎಲ್ಲರಿಗೂ ಗೊತ್ತಿದೆ. ಈಗ ಇದು ಆಗ್ತಾ ಇರೋದೇ ಅದೇ. ಹಂಗೆ ಆಗಿದೆ ಇದು 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 ದಿಸ್ ಇಸ್ ಆಲ್ಸೋ ಸೇಮ್. ನೀವ್ ಹೇಳ್ತೀರಿ ಈಗ ನನಗ ನಂದೊಂದು 4 ಎಕರೆ ಹೊಲ, ನಾನು ಉಪಜೀವನ ಮಾಡ್ತೀನಿ, ಒಕ್ಕಲತನ ಮಾಡಿ ನಾನು ಉಪಜೀವನ ಮಾಡ್ತೀನಿ. ನಾನು ಹೊಲ 10 ಕೋಟಿ ವ್ಯಾಲ್ಯೂ ಆದ್ರೆ ನನಗೇನು ಉಪಯೋಗ? ರಿಯಲ್ ಎಸ್ಟೇಟ್ ಆ ನಂತರ ಅವ್ನ ಕುಳಿಗ್ ಮುಗಿತಾರ, ಎಷ್ಟೋ ವರ್ಷದ ನಂತರ ಅವ್ನು ಕೊಟ್ಟಿದ್ದ ದುಡ್ಡು ಏನು ಉಳಿಯಲ್ಲ, ಮಾಯ ಹೋಗ್ಬಿಡ್ತದೆ. ಆ ದುಡ್ಡು ಅದಕ್ಕೆ ಖರ್ಚಾಗಿ ಹೋಗ್ಬಿಡ್ತದ ಲ್ಯಾಂಡ್. ಅಲ್ಲ ಇದು ಸರ್, ನಾನು ಡೆವಲಪ್ಮೆಂಟ್ ಆಲ್ವೇಸ್ ಡೆವಲಪ್ಮೆಂಟ್ ಓರಿಯೆಂಟೆಡ್. ಇವತ್ತಿನ ಸ್ಥಿತಿಗತಿಗಳನ್ನು ನೋಡ್ಕೊಂಡು ನೀವು ಅಲ್ಲಿದು ನೀವು ಒಳಗಡೆ ತೋಡ್ರಲ್ಲ. ನಮ್ಮ ಮನೇಲಿ ಇಬ್ರಿಗೆ ಈ 4 ಜನ ಊಟ ಮಾಡಕ್ ದುಡ್ಡಿಲ್ಲ ನಮ್ಮ ಹತ್ರ. ಇನ್ನ 10 ಮಂದಿ ನಮ್ಮ ಮನೇಲಿ ಕರ್ಕೊಂಡು ಅವ್ರಿಗೆ ಇಲ್ಲಿ ತಂದು ಹಾಕೊಂಡು ಸರ್ ನಾವು ಏನ್ ಸರ್? ಇಲ್ಲ, ನಾನು ಇನ್ನೂ ಇದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ. ನಾನು ಇವತ್ತಿನ ಸ್ಥಿತಿಗೆ ನಾನು ಅಭಿವೃದ್ಧಿ ಮಾಡ್ಲಿ, ನಮ್ಮ ನಗರ ಮೈಸೂರು, ಬೆಳಗಾವಿ ದೊಡ್ಡ ನಗರವಾಗಿ ದೊಡ್ಡದಾಗ್ಲಿ ಅಂತ ಹೇಳಿ ಅದ್ರ ನಾನು ಬಯಸ್ತೀನಿ. ಆದ್ರ ಇದ್ದ ನಗರವನ್ನೇ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ರಿ. ಇದ್ದ ನಗರದಲ್ಲೇ ಸಾಕಷ್ಟು ಎವ್ರಿ ಡೇ ವಿಮಾನ ನಿಲ್ದಾಣವನ್ನು ಮಾಡಲಿಕ್ಕೂ ಇದು ಬಹಳ ಅನುಕೂಲಕರವಾದ ವಿಮಾನ ನಿಲ್ದಾಣ ಮಾಡಬೇಕಾದ್ರೆ ಪಾಲಿಕೆ ಆಗ್ಬೇಕಾದ. ಸೊ ಹಾಗಾಗಿ ಇದು ಮಾಡಿದಾರ ಅಂತ ಅಲ್ಲಲ್ಲ ನೋಡ್ರಿ, ಅವ್ರು ಅದೇ ರೀ ಸರ್. ನಾವು ಈ ದೃಷ್ಟಿಯಿಂದ ಮಾಡಿದೆವು, ಇದು ನಾವು ಒಳ್ಳೆಯ ದೃಷ್ಟಿಯಿಂದ ಮಾಡಿದೆವು. ನಾವು ಅಭಿವೃದ್ಧಿಗೋಸ್ಕರವಾಗಿ ಒಂದು 500 ಕೋಟಿ 1000 ಕೋಟಿ ಫಂಡ್ ತರ್ತೇವು, ವಿಸ್ತರಣೆ ಮಾಡ್ತೀನಿ ಅಂದ್ರೆ ನಾನು ಸ್ವಾಗತ ಕೊಡ್ತೀನಿ ಸರ್. ಬಟ್ ಇದ್ದಿದ್ದ ಪರಿಸ್ಥಿತಿನೇ ಕೆಟ್ಟಿದೆ. ಇಲ್ಲಿ 90,000 ಪ್ರಾಪರ್ಟಿ ಇದಾವ, ಆದ್ರೆ ನಮ್ಮ ಪಾಲಿಕೆ ವ್ಯಾಪ್ತಿ ಟ್ಯಾಕ್ಸ್ದಾಗ ಬರೀ 50,000 ಪ್ರಾಪರ್ಟಿ ಇದಾವ. ಇನ್ನೂ 40,000 ಪ್ರಾಪರ್ಟಿ ಟ್ಯಾಕ್ಸೇ ಕಟ್ತಾ ಇಲ್ಲ. ಅದು ಎ ಖಾತಾನೂ ಇಲ್ಲ, ಬಿ ಖಾತಾನೂ ಇಲ್ಲ, ಗುಂಟಾ ಪ್ಲಾಟ್ಗಳದಾವ. ಅವ್ರು ಇವತ್ತು ಅಲ್ಲಿ ಅವರೆಲ್ಲ ಈ ಸದ್ದು ಅತಂತ್ರ ಸ್ಥಿತಿಲಿ ಅದಾರ. ಏನೋ ಒಂದು ಬಾಂಡ್ಗಳ ಮೇಲೆ ಏನೇನೋ ಮೇಲೆ ಅವ್ರು ಮನೆ ಕಟ್ಟಿದಾರೆ ಸರ್. 2014 ಗೋಲ್ಡನ್ ಇರಾ ಅಂತ ಹೇಳಿದ್ರೆ ಕೇಂದ್ರದಿಂದ ಎಷ್ಟು ಬಂತು ಅವಾಗ? ಹೌದು, 260 ಕೋಟಿ ರೂಪಾಯಿ ನಗರೋತ್ಥಾನದಲ್ಲಿ ಕೇಂದ್ರದಿಂದ ತಗೊಂಡಿದೆ. ಆಮೇಲೆ ಎಷ್ಟು ಬಂತು? ಏನ್ ಸರ್? ಆಮೇಲೆ ಕೇಂದ್ರದಿಂದ ಎಷ್ಟು ಬಂತು? ಇವತ್ತಿನ ತನ ನಗರೋತ್ಥಾನ ಕಡಿಮೆ ಏನ್ ಬಂದಿದೆ. ಕೇಂದ್ರ ಈ 24/7ದಾಗ ಕೇಂದ್ರದಿಂದ ಮೇಜರ್ ಇದೆ ಡ್ರಿಂಕಿಂಗ್ ವಾಟರ್ ಅಲ್ಲಿ. ನನ್ನ ಅಂದಾಜ ನಗರೋತ್ಥಾನ ಬರೇ ನಗರಗಳಿಗೆ ಅಭಿವೃದ್ಧಿ ಮಾಡಕ್ಕೆ ಕೇಂದ್ರದ ಸಹಕಾರ ರಾಜ್ಯಕ್ಕೆ ಎಷ್ಟೈತಿ? ನಮ್ಮ ನಗರಕ್ಕೆ ನಗರೋತ್ಥಾನದಲ್ಲಿ ಡ್ರಿಂಕಿಂಗ್ ವಾಟರ್ನು ಬಂತು, ರೋಡ್ಸು ಬಂತು, ಪಾರ್ಕು ಬಂತು, ಯೂಸಿಡಿನೂ ಬಂತು. ಸುಮಾರು 450 ಕೋಟಿ ರೂಪಾಯಿ ಬಂದು ಕೇಂದ್ರ 2019ರಿಂದ 2014ರಿಂದ 19ರವರೆಗೆ 2014ರಿಂದ 2019ರವರೆಗೆ ವಿವಿಧ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ನಗರೋತ್ಥಾನ ಇರ್ಬೋದು. ಆದ್ರೂ ಅಮೃತ ಯೋಜನೆ ಸಕ್ಸಸ್ ಆಗಿಲ್ಲ, ಇನ್ನೂವರೆಗೆ ಕೆಲಸ ನಡೀತಾನೆ ಇಲ್ಲ. ಸರ್, ಅಮೃತ್ 1, ಅಮೃತ್ 2, ಅಮೃತ್ 3, ಈಗ ಅಮೃತ್ 4, ಕೆಲವೊಂದ್ ಕಡೆ ಅಮೃತ್ 4 ಕಂಪ್ಲೀಟ್. ನಗರ ಶಾಸಕರು 2016 21ರಾಗ ಮುಗಿಸಿದ್ರು ಅಮೃತ ಯೋಜನೆ. 21ರಾಗ ಎಂಡ್ ಆಗ್ಬೇಕಾಗಿತ್ತು, 16ದಾಗ ಎಂಡ್ ಆಗ್ಬೇಕು ಹಂಗ್ ನೋಡಿದ್ರೆ. ಬಟ್ ಇನ್ನೂವರೆಗೂ ಕೂಡ ಸರ್ ಅದೇ ನೀವು ಅಮೃತ ಯೋಜನೆ ಹೋಗಿ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ನಾನು ಏನ್ ಹೇಳ್ತೀನಿ, ಇದಕ್ಕೆಲ್ಲದಕ್ಕೂ ಕೊರತೆ ಪಾಲಿಕೆಯಲ್ಲಿ ಅಧಿಕಾರಿಗಳನ್ನೇ ಇಲ್ಲ, ಫಂಡು ಇಲ್ಲ, ಅಧಿಕಾರಿಗಳೇನಿಲ್ಲ. ಇಂಥ ಸಂದರ್ಭದಲ್ಲಿ ಪಾಲಿಕೆ ವ್ಯಾಪ್ತಿ ವಿಸ್ತರಿಸುವುದು ಅವಶ್ಯಕತೆ ಇತ್ತ, ವಿಸ್ತರಿಸಿರಿ, ಇಟ್ ಇಸ್ ವೆಲ್, ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಬಟ್ ಫಂಡ್ ತಗೋಬರಲ್ಲ, ಫಂಡೇ ಇಲ್ಲ. ಕಾರ್ಪೊರೇಷನ್ ಆಲ್ರೆಡಿ ಐತಿ, ಅಲ್ಲಿ ಕಾರ್ಪೊರೇಟರ್ಗಳು ಅದಾರ, ಬಿಜೆಪಿ ಅದಾರ, ಜೆಡಿಎಸ್ ಅದಾರ, ಕಾಂಗ್ರೆಸ್ನವರು ಅದಾರ. ಯಾರು ಅದ್ರ ಬಗ್ಗೆ ಒಂದು ಹೇಳಾಗ್ತಿಲ್ಲ. ಅದು ಅವ್ರಿಗೆ ಬಿಟ್ಟಿದೆ ಸರ್. ಅದ್ರ ಬಗ್ಗೆ ನಾನು ನೋಡಿದ ಕೂಡಲೇ ಇದ್ರ ಬಗ್ಗೆ ತಮ್ಮ ಜೊತೆ ಹಂಚ್ಕೋಬೇಕಂತ ಹೇಳಿ ನಾನು ಅಟ್ಲೀಸ್ಟ್ ಅದಕ್ಕೊಂದು ಚಾಲನೆ ಕೊಟ್ಟಿದ್ದೀನಿ. ನಾನು ಆಗ್ಲಿ ಡಿಬೇಟ್ಸ್ ಕಂಟಿನ್ಯೂ ಆಗ್ಲಿ ಅದ್ರ ಬಗ್ಗೆ. ಸರಿ, ನಾ ಈಗ ಸರಿ ತಪ್ಪ ಲೋಣಿಯವ್ರು ಹೇಳಿದ್ದು ಅದ್ರ ಬಗ್ಗೆ ನಾನು ಸಚಿವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಇವತ್ತಿನ ಖಂಡಿಸ್ತೀನಿ. ನೀವು ಫಂಡ್ ತಂದು ಲೋಣಿಯವ್ರು ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಅಭಿನಂದಿಸ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಬಟ್ ಅದ್ರ ಬಗ್ಗೆ ಕ್ಲಾರಿಫೈ ಬೇಕಲ್ಲ, ಫಸ್ಟ್ ಗೆ ಬೇಕಲ್ಲ. ನೀವು ನೋಟಿಫಿಕೇಶನ್ ಮಾಡ್ಬಿಟ್ರೆ ನೋಟಿಫಿಕೇಶನ್ ಮಾಡ್ಬಿಟ್ರೆ ಸರ್ ಅಲ್ಲಿ ಸ್ಥಿತಿಗತಿಗಳು ಹೇಳಿನಿ, ಪೂರ್ಣ ಮಾಹಿತಿ ತಗೊಂಡ್ ಈಗ ಇದು ಆಲ್ರೆಡಿ ಕ್ಯಾಬಿನೆಟ್ ಅಪ್ರೂವಲ್ ಆದ್ರ ಮಾಹಿತಿ ಬಂದಾಗ ಸ್ಟಾರ್ಟ್ ಮಾಡಿ ನೀವು ಹೇಳಿದ್ರಿ, ಅಲ್ಲಿ ಏನು ಹೆಚ್ಚಿನ ಮಾಹಿತಿ ಇಲ್ಲ, ಬರುವ ದಿನದಲ್ಲಿ ಹೆಚ್ಚಿನ ಮಾಹಿತಿ ತಗೊಂಡ್ರೆ ನಿಮ್ ಕಡೆ ಬಟ್ ಗೆಜೆಟ್ ಆಗಿದೆ. ಹೌದು, ಮಾಹಿತಿನೇ ನೀವು ಎದ್ರ ಮಾಹಿತಿ ಅಲ್ಲ, ಅರ್ಧಂಬರ್ಧ ನೀವು ತಗೊಂಡಿದ್ದು ಆಗಿದೆ, ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಈಗ ಯಾವ ರೀತಿ ಅಪ್ರೂವಲ್ ಆಯ್ತು, ಲೀಗಲ್ ಅದೇ ನಾನು ನಿಮ್ ಮುಖಾಂತರ ನಾನು ಕೇಳ್ತಾ ಇದ್ದೀನಿ ಸರ್. ನಾನು ಅದೇ ನಾನು ಕೇಳ್ತಾ ಇದೀನಲ್ಲ. ಈಗ ಪಾಲಿಕೆ ನಂದೇನು ಗೊತ್ತಾ, ಇದ್ದ ಪಾಲಿಕೆ ವ್ಯಾಪ್ತಿಯಲ್ಲೇ ಹಣಕಾಸಿನ ತೊಂದರೆ, ಸ್ಟಾಫ್ನ ತೊಂದರೆ ಇದೆ. ನೀವು ವ್ಯಾಪ್ತಿ ವಿಸ್ತರಿಸಿದ್ರೆ ಹೆಂಗಂತ ನಾನು ಕೇಳ್ತಾನೆ.
ವೆರಿ ಸಿಂಪಲ್ ಕ್ವಶನ್. ಒನ್ ಲೈನ್ ಭಾಷೆ ಸರ್ ಕೇಳಿದಂಗೆ ಒಂದೇ ಲೈನ್ ಕೇಳ್ಬೇಕಂದ್ರೆ ಅದು ಒಂದೇ ಲೈನ್. ಈಗಾಗಲೇ ಅಭಿವೃದ್ಧಿಗೆ ದುಡ್ಡು ಇಲ್ಲ, ಸ್ಟಾಫು ಇಲ್ಲ, ನೀವು ವಿಸ್ತರಿಸುತ್ತೆ ಹಾಗೆ. ಅದೇ ನನ್ನ ಅತ್ಯಂತ ನನ್ನ ಕ್ವಶನ್. ಥ್ಯಾಂಕ್ ಯು ಸರ್.